ಓಕೆ, ಲಾಸ್ಟ್ ಕ್ಲಾಸ್ 2 ಇದೆಯಲ್ಲ, ಅದರದ್ದು ಕಂಟಿನ್ಯೂಷನ್ ಇದು. ನೆಕ್ಸ್ಟ್ ಕ್ವೆಶನ್ ನಂಬರ್ 9 ನೋಡಿ ಇಲ್ಲಿ. ಅ ಟೀಚರ್ ಆಸ್ಕ್ ಸ್ಟೂಡೆಂಟ್ಸ್ ಟು ರೀಡ್ ಅ ಪ್ಯಾಸೇಜ್ ಆ್ಯಂಡ್ ದೆನ್ ಎಕ್ಸ್ಪ್ರೆಸ್ ಇಟ್ಸ್ ಮೇನ್ ಐಡಿಯಾಸ್ ಇನ್ ದೇರ್ ಓನ್ ವರ್ಡ್ಸ್. ದಿಸ್ ಆ್ಯಕ್ಟಿವಿಟಿ ಡೆವಲಪ್ಸ್. ಎ ಟೀಚರ್ ಆಸ್ಕ್ ಸ್ಟೂಡೆಂಟ್ಸ್ ಟು ರೀಡ್ ಎ ಪ್ಯಾಸೇಜ್. ಒಂದು ಪ್ಯಾಸೇಜ್ ಓದೋಕ್ಕೆ ಹೇಳ್ತಾರೆ. ದೆನ್ ಎಕ್ಸ್ಪ್ರೆಸ್ ಇಸ್ ಮೇನ್ ಐಡಿಯಾಸ್ ಇನ್ ದೇರ್ ಓನ್ ವರ್ಡ್ಸ್. ಸೊ ಇವಾಗ ಇದು ಆ್ಯಕ್ಟಿವಿಟಿ ಏನಕ್ಕೆ ಮಾಡ್ತಾರೆ ಟೀಚರ್ ಅಂತಂದರೆ, ಈ ಒಂದು ಆ್ಯಕ್ಟಿವಿಟಿ ಅಥವಾ ಚಟುವಟಿಕೆ, ಆ್ಯಕ್ಟಿವಿಟಿಗೆ ಕನ್ನಡದಲ್ಲಿ ಚಟುವಟಿಕೆ, ಇದು ಯಾವ ಚಟುವಟಿಕೆ ಮಾಡ್ತಾಯಿದ್ದಾರೆ, ಏನಕ್ಕೆ ಮಾಡ್ತಾಯಿದ್ದಾರೆ, ಒಂದು ಓದುವ ಕೌಶಲ್ಯ ಬೆಳೆಸೋದಕ್ಕೆ ಮಕ್ಕಳಲ್ಲಿ, ಅಥವಾ ಬರೆಯುವ ಕೌಶಲ್ಯ ಬೆಳೆಸೋದಕ್ಕೆ, ಅಥವಾ ಒಂದು ಸ್ಪೀಕಿಂಗ್ LSRW 4ರಲ್ಲಿ ಯಾವುದು ಅಂತಂದ್ಬಿಟ್ಟು ಇಲ್ಲಿ ಸ್ಕಿಲ್ಸ್ ಕೊಡ್ತಾರೆ. ಇಲ್ಲಿ ಏನು ಮಾಡ್ತಾಯಿದ್ದಾರೆ ಟೀಚರು, ಒಂದು ಪ್ಯಾಸೇಜ್ನ ರೀಡ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಸೊ ಪ್ಯಾಸೇಜ್ ರೀಡ್ ಮಾಡಿಬಿಟ್ಟು ಇಲ್ಲಿ ಏನಿದೆ ಒಂದು ನಿಮ್ಮ ಐಡಿಯಾಸ್ನ ಎಕ್ಸ್ಪ್ರೆಸ್ ಮಾಡಿ ನಿಮ್ಮ ಓನ್ ವರ್ಡ್ಸಲ್ಲಿ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ಮಕ್ಕಳಲ್ಲಿ ಒಂದು ಸಮ್ಮರೈಸಿಂಗ್ ಸ್ಕಿಲ್ನ ಡೆವಲಪ್ ಮಾಡೋದಕ್ಕೆ. ಓಕೆ, ಇವಾಗ ಇದರಲ್ಲಿ ನೋಡಿ, ಸಮ್ಮರೈಸಿಂಗ್ ಇನ್ವಾಲ್ವ್ಸ್ ಐಡೆಂಟಿಫೈಯಿಂಗ್ ಕೀ ಪಾಯಿಂಟ್ಸ್. ಸಮ್ಮರೈಸಿಂಗ್ ಅಂದ್ರೇನು? ಐಡೆಂಟಿಫೈಯಿಂಗ್ ಕೀ ಪಾಯಿಂಟ್ಸ್ ಆ್ಯಂಡ್ ರೀಸ್ಟೇಟಿಂಗ್ ದೆಮ್ ಬ್ರೀಫ್ಲಿ. ನಾವು ಶಾರ್ಟಾಗಿ ನಾವು ಮತ್ತೆ ಬರಿತೀವಿ. ಇಟ್ ಚೆಕ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಹೆಲ್ಪ್ಸ್ ಲರ್ನರ್ಸ್ ಫೋಕಸ್ ಆನ್ ಮೇನ್ ಐಡಿಯಾಸ್. ಓಕೆ, ಸಮ್ಮರೈಸಿಂಗ್ ಅಂತಂದರೆ ಏನು? ಸಮ್ಮರೈಸಿಂಗ್ ಸ್ಕಿಲ್ಲಲ್ಲಿ ಏನು ಮಾಡ್ತಾರೆ ಮಕ್ಕಳು? ಐಡೆಂಟಿಫೈ ಮಾಡ್ತಾರೆ ಯಾವುದನ್ನ? ಕೀ ಪಾಯಿಂಟ್ಸ್ನ. ಓಕೆ, ನೆಕ್ಸ್ಟ್ ಕ್ವೆಶನ್. ವೆನ್ ಲರ್ನರ್ಸ್ ಕಮ್ ಅಕ್ರಾಸ್ ಆ್ಯನ್ ಅನ್ಫೆಮಿಲಿಯರ್ ವರ್ಡ್ ಇನ್ ಎ ಪ್ಯಾಸೇಜ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಮೀನಿಂಗ್ by using nearby words or sentences, they are applying. ಇವಾಗ ಯಾವುದೋ ಒಂದು ಅನ್ಫೆಮಿಲಿಯರ್ ವರ್ಡ್, ಒಂದು ಪ್ಯಾಸೇಜ್ ಓದಬೇಕಾದ್ರೆ ಯಾವುದೋ ಒಂದು ವರ್ಡ್ ಗೊತ್ತಿರಲ್ಲ, ಅನ್ಫೆಮಿಲಿಯರ್ ಆಗಿರುತ್ತೆ, ಯಾವುದೋ ಆ ವರ್ಡ್ ಕೇಳೇ ಇರಲ್ಲ ಅಂತ ಒಂದು ವರ್ಡ್ ಬಂದಾಗ, ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಸ್ ಮೀನಿಂಗ್ ಬೈ ಯೂಸಿಂಗ್ ನಿಯರ್ ಬೈ ವರ್ಡ್ಸ್ ಆರ್ ಸೆಂಟೆನ್ಸಸ್. ಆ ಫುಲ್ ಸೆಂಟೆನ್ಸ್ ಓದ್ಬಿಟ್ಟು ಮಕ್ಕಳು ಏನು ಮಾಡ್ತಾರೆ? ನಿಯರ್ ಬೈ ವರ್ಡ್ಸ್ ಮತ್ತು ಸೆಂಟೆನ್ಸಸ್ನ ಯೂಸ್ ಮಾಡಿ ದೇ ಆರ್ ಅಪ್ಲೈ ಮಾಡ್ತಾರೆ, ಅಂದರೆ ಅರ್ಥ ಮಾಡ್ಕೋತಾರೆ. ಅವ್ರಿಗೆ ಯಾವುದೋ ಒಂದು ವರ್ಡ್ ಕಾಣಿಸುತ್ತೆ, ಗೊತ್ತಾಗಲ್ಲ ಅದ್ರ ಮೀನಿಂಗ್ನ, ಅದ್ರ ಅಕ್ಕಪಕ್ಕ ನಿಯರ್ ಬೈ ವರ್ಡ್ಸ್ ಮತ್ತು ಸೆಂಟೆನ್ಸಸ್ ಇದೆಯಲ್ಲ, ಅದನ್ನು ಅಪ್ಲೈ ಮಾಡಿ ಅರ್ಥ ಮಾಡ್ಕೊತಾರೆ. ಅಂಡರ್ಸ್ಟ್ಯಾಂಡ್ ಇಟ್ಸ್ ಮೀನಿಂಗ್. ಯಾವಾಗ? ಅದಕ್ಕೆ ನಾವು ಏನು ಹೇಳ್ತೀವಿ ಅಂತಂದರೆ, ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಕಂಟೆಕ್ಸ್ಚುಯಲ್ ಗೆಸ್ಸಿಂಗ್ ಸ್ಕಿಲ್. ಅಂದರೆ ಈ ಸಂದರ್ಭಕ್ಕೆ ಈ ಮೀನಿಂಗ್ ಕರೆಕ್ಟ್ ಆಗುತ್ತೆ ಅಂತಂದ್ಬಿಟ್ಟು. ಸೊ ಇದಕ್ಕೆ ರೈಟ್ ಆನ್ಸರ್ ಕಂಟೆಕ್ಸ್ಚುಯಲ್ ಗೆಸ್ಸಿಂಗ್ ಸ್ಕಿಲ್. ಕಂಟೆಕ್ಸ್ಟ್ ಅಂತಂದರೆ ಆ ಸಂದರ್ಭದಲ್ಲಿ ಈ ಮೀನಿಂಗ್ ಸೂಟ್ ಆಗುತ್ತೆ ಅಂತಂದ್ಬಿಟ್ಟು, ಕಂಟೆಕ್ಸ್ಟ್ ಅಂದರೆ ಆ ಸಂದರ್ಭದಲ್ಲಿ ಇದು ಮೀನಿಂಗ್ ಕರೆಕ್ಟ್ ಆಗಿದೆ ಅಂತಂದ್ಬಿಟ್ಟು ಅವರು ಗೆಸ್ ಮಾಡ್ತಾ ಇದ್ದಾರೆ. ಕಂಟೆಕ್ಸ್ಚುಯಲ್ ಗೆಸ್ಸಿಂಗ್ ಸ್ಕಿಲ್. ಓಕೆ, ಫೊನೆಟಿಕ್ ಡಿಕೋಡಿಂಗ್ ಅಂತಂದರೆ, ಫೊನೆಟಿಕ್ ಅಂತಂದರೆ ಏನು? ಇಲ್ಲಿ ಸೌಂಡ್ನ ಡಿಕೋಡ್ ಮಾಡ್ತಾ ಇದ್ದಾರೆ, ಅಂದರೆ ಡಿಕೋಡಿಂಗ್ ಅಂತಂದರೆ ಅರ್ಥ ಮಾಡ್ಕೋತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಫಸ್ಟ್ ಕ್ವೆಶನ್ ನೋಡಿ. ಇವಾಗ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಮೇಲೆ. ದ ಫಸ್ಟ್ ಲ್ಯಾಂಗ್ವೇಜ್ ಸ್ಕಿಲ್ ದಟ್ ಅ ಚೈಲ್ಡ್ ಅಕ್ವೈರ್ಸ್ ನ್ಯಾಚುರಲಿ ಈಸ್. ದ ಫಸ್ಟ್ ಲ್ಯಾಂಗ್ವೇಜ್ ಸ್ಕಿಲ್ LSRW 4ರಲ್ಲಿ ಫಸ್ಟ್ ಮಗು ಯಾವುದನ್ನ ಅಕ್ವೈರ್ ಮಾಡ್ಕೊಳ್ಳುತ್ತೆ? ಅಕ್ವೈರ್ ನ್ಯಾಚುರಲಿ. ನಾವು ಯಾವುದೋ ಒಂದು ಮಕ್ಕಳಿಗೆ ಭಾಷೆ ಕಲಿಸೋದಿಲ್ಲ, ಮಕ್ಕಳು ಆಟೋಮೆಟಿಕ್ಕಾಗಿ ನ್ಯಾಚುರಲ್ಲಾಗಿ ಅಕ್ವೈರ್ ಮಾಡ್ಕೋತಾರೆ. ಅದು ಯಾವುದು ಅಂತಂದ್ಬಿಟ್ಟು, ಸ್ಪೀಕಿಂಗ್, ಲಿಸ್ನಿಂಗ್, ರೀಡಿಂಗ್, ರೈಟಿಂಗ್. ಯಾವುದು ಈ 4ರಲ್ಲಿ ಅಂತಂದರೆ ಆಪ್ಷನ್ ಬಿ ಲಿಸ್ನಿಂಗ್ ಇದಕ್ಕೆ ರೈಟ್ ಆನ್ಸರ್. ಏನಾಗುತ್ತೆ ಅಂತಂದರೆ ಮಕ್ಕಳು ಒಂದು ಭಾಷೆಯನ್ನು ಮಾತಾಡ್ತಾರಲ್ಲ ಮನೇಲಿ, ಅದನ್ನು ಕೇಳಿಸ್ಕೊಂಡು ಲಿಸನ್ ಮಾಡಿ ನ್ಯಾಚುರಲ್ಲಾಗಿ ಅಕ್ವೈರ್ ಮಾಡ್ಕೋತಾರೆ. ಓಕೆ, ನ್ಯಾಚುರಲ್ಲಾಗಿ ಲರ್ನ್ ಮಾಡೋದಿಲ್ಲ, ಇಲ್ಲಿ ಕಲಿಯೋದಿಲ್ಲ, ಅವರು ಅಕ್ವೈರ್ ಮಾಡ್ಕೋತಾರೆ. ಓಕೆ, ಲ್ಯಾಂಗ್ವೇಜ್ ಲರ್ನಿಂಗ್ ಬಿಗಿನ್ಸ್ ಯಾವುದರಿಂದ? ವಿತ್ ಲಿಸ್ನಿಂಗ್. ಓಕೆ, ಚಿಲ್ಡ್ರನ್ ಹಿಯರ್ ಆ್ಯಂಡ್ ಅಬ್ಸರ್ವ್ ಸೌಂಡ್ಸ್ ಬಿಫೋರ್ ದೇ ಸ್ಟಾರ್ಟ್ ಸ್ಪೀಕಿಂಗ್. ಚಿಲ್ಡ್ರನ್ ಹಿಯರ್ ಆ್ಯಂಡ್ ಅಬ್ಸರ್ವ್ ಸೌಂಡ್ಸ್ ಬಿಫೋರ್ ದೇ ಸ್ಟಾರ್ಟ್ ಸ್ಪೀಕಿಂಗ್. ಸ್ಪೀಕಿಂಗ್ಕಿಂತ ಮುಂಚೆ ಮಕ್ಕಳು ಏನು ಮಾಡ್ತಾರೆ? ಲಿಸ್ನಿಂಗ್ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ರಿಸೆಪ್ಟಿವ್ ಸ್ಕಿಲ್? ಇದರಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ರಿಸೆಪ್ಟಿವ್ ಸ್ಕಿಲ್? ರಿಸೆಪ್ಟಿವ್ ಸ್ಕಿಲ್ ಯಾವುದು? ನಿಮಗೆ ನಾನು ರಿಸೆಪ್ಟಿವ್ ಸ್ಕಿಲ್ ಮತ್ತು ಒಂದು ಪ್ರೊಡಕ್ಟಿವ್ ಸ್ಕಿಲ್ಸ್ ಬಗ್ಗೆ ಹೇಳಿದ್ದೆ. ರಿಸೆಪ್ಟಿವ್ ಸ್ಕಿಲ್ಸ್ ಯಾವುದ್ಯಾವುದು ಅಂತಂದರೆ
ಎಲ್ ಮತ್ತು ಆರ್ ರಿಸೆಪ್ಟಿವ್ ಸ್ಕಿಲ್ಸ್ ಯಾವುದು ಅಂತಂದರೆ LR ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್. ರಿಸೀವ್ ಮಾಡ್ತಾ ಇದ್ದೀವಿ, ಒಳಗಡೆ ನಮಗೆ ಇನ್ಫಾರ್ಮೇಷನ್ನ ರಿಸೀವ್ ಮಾಡಿದಾಗ ಅದಕ್ಕೆ ನಾವು ಏನು ಹೇಳ್ತೀವಿ, ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್. ಇಲ್ಲಿ ಸ್ಪೀಕಿಂಗ್ ಮತ್ತು ರೈಟಿಂಗ್ ಇದೆಯಲ್ಲ, ಇದು ನಾವು ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂತ ಹೇಳ್ತೀವಿ. SW ಇದೆರಡು ಪ್ರೊಡಕ್ಟಿವ್ ಸ್ಕಿಲ್ಸ್. ಓಕೆ, ಈ ರಿಸೆಪ್ಟಿವ್ ಸ್ಕಿಲ್ಸ್ ಏನಾಗುತ್ತೆ ಅಂತಂದರೆ, ರಿಸೆಪ್ಟಿವ್ ಸ್ಕಿಲ್ಸ್ ಹೆಲ್ಪ್ಸ್ ಲರ್ನರ್ ಏನು ರಿಸೀವ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಹಿಯರಿಂಗ್ ಏನು ಮಾಡ್ತೀವಿ, ಲಿಸ್ನಿಂಗ್ ಮಾಡಿ ಹಿಯರಿಂಗ್ ಮಾಡಿ ನಾವು ಇನ್ಫಾರ್ಮೇಷನ್ನ ರಿಸೀವ್ ಮಾಡ್ಕೋತೀವಿ ಮತ್ತು ಅಂಡರ್ಸ್ಟ್ಯಾಂಡ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಕ್ವೆಶನ್ ನೋಡಿ, ಇದಾದಮೇಲೆ ಈ ವಿಡಿಯೋ ಆದಮೇಲೆ ನಾನು ನೆಕ್ಸ್ಟ್ ಗ್ರಾಮರ್ ಹೇಳ್ಕೊಡ್ತೀನಿ. ನಿಮಗೆ ಬಹಳ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ಹೇಳ್ಕೊಡ್ತೀನಿ ಗ್ರಾಮರ್ ನೆಕ್ಸ್ಟ್ ಕ್ಲಾಸ್. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಪ್ರೊಡಕ್ಟಿವ್ ಸ್ಕಿಲ್? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಪ್ರೊಡಕ್ಟಿವ್ ಸ್ಕಿಲ್? ಇದರಲ್ಲಿ ಪ್ರೊಡಕ್ಟಿವ್ ಸ್ಕಿಲ್ ಯಾವುದು? ನಾವು ನಮ್ಮ ಒಂದು ವಿಚಾರಣೆಗಳನ್ನು, ನಮ್ಮ ಫೀಲಿಂಗ್ಸ್ನ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಯಾವುದ್ರ ಮೂಲಕ? ಎರಡಿದೆ. ಯಾವುದು ಅಂತಂದರೆ, ನಾವು ಯಾರಿಗೋ ಹೇಳ್ತೀವಿ, ಇವಾಗ ನಾನು ನಿಮಗೆ ಇಷ್ಟಪಡ್ತೀನಿ ಅಂತಂದ್ಬಿಟ್ಟು, ನೀವು ಹೇಗೆ ಹೇಳ್ತೀರಾ? ಓದ್ಬಿಟ್ಟು ಹೇಳ್ತೀರಾ, ಅಥವಾ ಕೇಳಿಸ್ಕೋತೀರಾ, ಅಥವಾ ಸ್ಪೀಕಿಂಗ್ ಮಾಡ್ತೀರಾ? ಸೊ ಆನ್ಸರ್ ಇದಕ್ಕೆ ಸ್ಪೀಕಿಂಗ್ ರೈಟ್. ಇನ್ನೊಂದು ಇಲ್ಲಿ ಯಾವುದು ಪ್ರೊಡಕ್ಟಿವ್ ಸ್ಕಿಲ್? ಇನ್ನೊಂದು ಯಾವುದು? ರೈಟಿಂಗ್. ನೀವು ಇವಾಗ ಯಾರಿಗೋ ಹೇಳ್ತೀರಾ, ನಾನು ನಿಮಗೆ ಇಷ್ಟಪಡ್ತೀನಿ ಅಂತ ಅಂದ್ಬಿಟ್ಟು, ಸೊ ನೀವು ಬಾಯಿಂದ ಹೇಳ್ತೀರಾ, ಸ್ಪೀಕ್ ಮಾಡಿ ಹೇಳ್ತೀರಾ. ಇನ್ನೊಂದು ರೈಟಿಂಗ್ ಥ್ರೂ ಹೇಳ್ತೀರಾ, ಮೆಸೇಜ್ ಥ್ರೂ ಹೇಳ್ತೀರಾ. ಸೊ ಮೆಸೇಜ್ ಬರೆದುಬಿಟ್ಟು ಸ್ಪೀಕಿಂಗ್ ಮತ್ತು ರೈಟಿಂಗ್ ಏನಿದೆ, ಇದು ಪ್ರೊಡಕ್ಟಿವ್ ಸ್ಕಿಲ್ಸ್. ನೆಕ್ಸ್ಟ್ ಕ್ವೆಶನ್, ದ ಕರೆಕ್ಟ್ ಆರ್ಡರ್ ಆಫ್ LSRW ಸ್ಕಿಲ್ ಆಕ್ವಿಸಿಷನ್ ಈಸ್. ಇವಾಗ LSRW ಒಂದು ಕರೆಕ್ಟ್ ಆರ್ಡ್ರಲ್ಲಿ ಕಲಿತಾರೆ, ಅಂದರೆ ಮಕ್ಕಳು ಇದೇ ಆರ್ಡ್ರಲ್ಲಿ ಒಂದು ಸ್ಕಿಲ್ ಆಕ್ವಿಸಿಷನ್ ಆಗುತ್ತೆ. ಮಕ್ಕಳಲ್ಲಿ ಒಂದು ಫಸ್ಟ್ ಏನು ಮಾಡ್ತಾರೆ, ಮಕ್ಕಳು ಅವರಿಗೆ ಮಾತಾಡೋಕ್ಕೆ ಬರೋದಿಲ್ಲ, ಸೊ ಅವ್ರು ಏನು ಮಾಡ್ತಾರೆ, ಲಿಸ್ನಿಂಗ್ ಮಾಡ್ತಾರೆ. ಸೊ ಲಿಸ್ನಿಂಗ್ ಮಾಡಿ ಅವರು ಫಸ್ಟು ಭಾಷೆಯನ್ನು ಕೇಳಿಸ್ಕೊಂಡು ಅಕ್ವೈರ್ ಆಕ್ವಿಸಿಷನ್ ಮಾಡ್ಕೋತಾರೆ. ಕ್ವೆಶನಲ್ಲಿ ಆಕ್ವಿಸಿಷನ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಲಿಸ್ನಿಂಗ್ ಕಲಿತಾರೆ, ಅಂದರೆ ಕೇಳಿಸ್ಕೊಂಡು ಭಾಷೆ ಕಲಿತಾರೆ, ಆಮೇಲೆ ಮಾತನಾಡ್ತಾರೆ, ಆಮೇಲೆ ಓದೋದು, ಆಮೇಲೆ ಬರೆಯೋದು. ಕನ್ನಡದಲ್ಲಿ ಅ, ಮ, ಓ, ಬ ಅಂತ ಶಾರ್ಟ್ ಫಾರ್ಮ್ ಇದು LSRWಗೆ. ಆ ಅಂದರೆ ಆಲಿಸುವಿಕೆ ಲಿಸ್ನಿಂಗ್, ಮ ಅಂತಂದರೆ ಮಾತನಾಡುವುದು ಸ್ಪೀಕಿಂಗ್, ಅ, ಮ, ಓ ಓದುವುದು, ಓ ಅಂತಂದರೆ ಓದುವುದು ರೀಡಿಂಗ್, ಬ ಅಂದರೆ ಬರೆಯುವುದು. LSRWಗೆ ಕನ್ನಡದಲ್ಲಿ ಅ, ಮ, ಓ, ಬ ಅಂತ ಶಾರ್ಟ್ ಫಾರ್ಮ್ ನೆನಪಿಗಿಟ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಸ್ಕಿಲ್ ಆ್ಯಕ್ಟ್ಸ್ ಆಸ್ ಅ ಬ್ರಿಡ್ಜ್ ಬಿಟ್ವೀನ್ ಓರಲ್ ಆ್ಯಂಡ್ ರಿಟನ್ ಕಮ್ಯುನಿಕೇಷನ್? ಓರಲ್ ಅಂತಂದರೆ ಓರಲ್ ಆಗಿ ನಾವು ಓದ್ತೀವಿ, ಮತ್ತು ರಿಟರ್ನ್ ಕಮ್ಯುನಿಕೇಷನ್ ಮಧ್ಯದಲ್ಲಿ ಯಾವ ಸ್ಕಿಲ್ ಒಂದು ಬ್ರಿಡ್ಜ್ ಥರ ಆ್ಯಕ್ಟ್ ಮಾಡುತ್ತೆ? ರೀಡಿಂಗ್, ಲಿಸ್ನಿಂಗ್, ಸ್ಪೀಕಿಂಗ್, ರೈಟಿಂಗ್ ಯಾವುದು ಅಂದರೆ ಇದು ರೀಡಿಂಗ್. ಇದಕ್ಕೆ ರೈಟ್ ಆನ್ಸರ್. ಏನಕ್ಕೆ ಅಂತಂದರೆ ರೀಡಿಂಗ್ ಏನು ಬರುತ್ತೆ, ರೀಡಿಂಗ್ ಕನೆಕ್ಟ್ಸ್ ಸ್ಪೋಕನ್ ಲ್ಯಾಂಗ್ವೇಜ್ ಮತ್ತು ರಿಟರ್ನ್ ಫಾರ್ಮಲ್ಲಿ. ಇವಾಗ ಸ್ಪೋಕನ್ ಲ್ಯಾಂಗ್ವೇಜ್ ಇದೆಯಲ್ಲ, ಅದಕ್ಕೆ ಮತ್ತು ರಿಟರ್ನ್ ಲ್ಯಾಂಗ್ವೇಜ್ಗೆ ಇದು ಏನು ಮಾಡುತ್ತೆ, ಓರಲ್ ಅಂದರೆ ನಾವು ಸ್ಪೋಕನ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಇದಕ್ಕೆ ಓರಲ್ ಅಂದರೆ ನಾವು ಸ್ಪೀಕ್ ಮಾಡ್ತೀವಲ್ವಾ, ಇದು ರಿಟರ್ನ್ ಫಾರ್ಮ್. ಇದೆರಡಕ್ಕೆ ಕನೆಕ್ಟ್ ಮಾಡುತ್ತೆ. ಯಾವುದು? ರೀಡಿಂಗ್ ಸ್ಕಿಲ್ ಆ್ಯಕ್ಟ್ಸ್ ಆಸ್ ಎ ಬ್ರಿಡ್ಜ್ ಬಿಟ್ವೀನ್ ಓರಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್. ನೆಕ್ಸ್ಟ್ ಕ್ವೆಶನ್, ಇನ್ ಟೀಚಿಂಗ್ ಲಿಸ್ನಿಂಗ್ ಸ್ಕಿಲ್ಸ್ ಎ ಟೀಚರ್ ಶುಡ್ ಫೋಕಸ್ ಆನ್. ಒಂದು ಲಿಸ್ನಿಂಗ್ ಸ್ಕಿಲ್ಸ್ ಟೀಚ್ ಮಾಡಬೇಕಾದ್ರೆ ಯಾವುದ್ರ ಮೇಲೆ ಟೀಚರ್ ಫೋಕಸ್ ಮಾಡಬೇಕು? ಲಿಸ್ನಿಂಗ್. ಓಕೆ, ಪ್ರೊನೌನ್ಸಿಯೇಷನ್ ಅಂತ ಇದೆ ಫಸ್ಟ್ ಆಪ್ಷನ್. ಪ್ರೊನೌನ್ಸಿಯೇಷನ್ ಯಾವುದ್ರಲ್ಲಿ ಬರುತ್ತೆ? ಸ್ಪೀಕಿಂಗ್ ಸ್ಕಿಲ್ಲಲ್ಲಿ. ಪ್ರೊನೌನ್ಸಿಯೇಷನ್ ಡ್ರಿಲ್ಸ್ ಯಾವುದರಲ್ಲಿ? ಸ್ಪೀಕಿಂಗ್ ಸ್ಕಿಲ್ಲಲ್ಲಿ. ಮೆಮೊರೈಸಿಂಗ್ ಡೈಲಾಗ್ಸ್ ನೋಡಿ, ಇವಾಗ ಮೆಮೊರೈಸಿಂಗ್ ಡೈಲಾಗ್ಸ್ ಯಾವುದ್ರಲ್ಲಿ ಬರುತ್ತೆ ಅಂತಂದರೆ ಅದು ಕೂಡ ಒಂದು ಸ್ಪೀಕಿಂಗ್ ಸ್ಕಿಲ್ಲಲ್ಲಿ ಬರುತ್ತೆ. ವೆನ್ ಸ್ಟೂಡೆಂಟ್ಸ್ ಮೆಮೊರೈಸ್ ಆ್ಯಂಡ್ ಪರ್ಫಾರ್ಮ್ ಡೈಲಾಗ್ಸ್ ನೋಡಿ, ಈ ಥರ ಡೀಟೇಲಾಗಿ ನೀವು ಓದಿದರೆ ಯಾವ ರೀತಿ ಕ್ವೆಶನ್ ಕೇಳಿದ್ರು ನೀವು ಆನ್ಸರ್ ಮಾಡೋಕ್ಕೆ ರೆಡಿ ಇರ್ತೀರಾ. ವೆನ್ ಸ್ಟೂಡೆಂಟ್ಸ್ ಮೆಮೊರೈಸ್ ಆ್ಯಂಡ್ ಪರ್ಫಾರ್ಮ್ ಡೈಲಾಗ್ಸ್ ಹೇಳೋದು ಏನು, ಮೆಮೊರೈಸ್ ಮಾಡಿಬಿಟ್ಟು ಡೈಲಾಗ್ ಹೇಳ್ತಾರಲ್ಲ, ಅದು ಯಾವುದ್ರಲ್ಲಿ ಬರುತ್ತೆ ಅಂತಂದರೆ ಸ್ಪೀಕಿಂಗ್ ಸ್ಕಿಲ್ಲಲ್ಲಿ ಬರುತ್ತೆ. ದೇ ಆರ್ ಪ್ರಾಕ್ಟೀಸಿಂಗ್ ಪ್ರೊನೌನ್ಸಿಯೇಷನ್, ಹೇಗೆ ಪ್ರೊನೌನ್ಸ್ ಮಾಡೋದು, ಇನ್ನೊಂದು ಇಂಟೋನೇಷನ್ ಹೇಗಿರುತ್ತೆ, ಎಲ್ಲಿ ಯಾವುದಕ್ಕೆ ಸ್ಟ್ರೆಸ್ ಮತ್ತು ಫ್ಲೂಯೆನ್ಸಿ, ಇದೆಲ್ಲ ಯಾವುದ್ರಲ್ಲಿ ಬರುತ್ತೆ? ದೀಸ್ ಆರ್ ಆಲ್
parts of speaking skill. Okay, it helps them gain confidence and learn sentence patterns naturally through repetition. Grammar exercises ಇದು ರೈಟಿಂಗಲ್ಲಿ ಬರುತ್ತೆ. ಸೊ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ಸ್. ಮೀನಿಂಗ್ಫುಲ್ ಕಂಟೆಕ್ಸ್ಟ್. ಕಂಟೆಕ್ಸ್ಟ್ ಅಂತಂದರೆ ಒಂದು ಮೀನಿಂಗ್ಫುಲ್ ಸಂದರ್ಭಗಳಲ್ಲಿ ಮಕ್ಕಳಿಗೆ ಲಿಸ್ನಿಂಗ್ ಮಾಡಿಸ್ಬೇಕು. ನೆಕ್ಸ್ಟ್ ಕ್ವೆಶನ್, ಎ ಸ್ಪೀಕಿಂಗ್ ಆ್ಯಕ್ಟಿವಿಟಿ ವೇರ್ ಸ್ಟೂಡೆಂಟ್ಸ್ ಡಿಸ್ಕಸ್ ಅ ಟಾಪಿಕ್ ಇನ್ ಗ್ರೂಪ್ ಈಸ್ ಎ ಸ್ಪೀಕಿಂಗ್ ಆ್ಯಕ್ಟಿವಿಟಿ. ಇದರಲ್ಲಿ ರೋಲ್ ಪ್ಲೇ, ಡಿಬೇಟ್, ಗ್ರೂಪ್ ಡಿಸ್ಕಷನ್, ಇಂಟರ್ವ್ಯೂ ಇದೆಲ್ಲ ಏನಿದೆ ಒಂದು ಸ್ಪೀಕಿಂಗ್ ಆ್ಯಕ್ಟಿವಿಟಿ. ಆದರೆ ಇಲ್ಲಿ ಏನು ಕೇಳಿದ್ದಾರೆ, ವೇರ್ ಸ್ಟೂಡೆಂಟ್ಸ್ ಡಿಸ್ಕಸ್ ಎ ಟಾಪಿಕ್ ಇನ್ ಗ್ರೂಪ್ಸ್ ಅಂತ ಇದೆ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ, ಗ್ರೂಪ್ ಡಿಸ್ಕಷನ್. ಓಕೆ, ರೋಲ್ ಪ್ಲೇ ಕೂಡ ಒಂದು ಸ್ಪೀಕಿಂಗ್ ಆ್ಯಕ್ಟಿವಿಟಿನೇ. ರೋಲ್ ಪ್ಲೇ, ಪಾತ್ರಾಭಿನಯ, ಇದು ಕೂಡ ಒಂದು ಸ್ಪೀಕಿಂಗ್ ಆ್ಯಕ್ಟಿವಿಟಿ. ಡಿಬೇಟಲ್ಲಿ ಒಂದು ಕಾನ್ವರ್ಸೇಷನ್ ಮಾಡ್ತಾರೆ, ಅಲ್ಲೂ ಕೂಡ ಏನಿದೆ, ಇದು ಕೂಡ ಒಂದು ಸ್ಪೀಕಿಂಗ್ ಆ್ಯಕ್ಟಿವಿಟಿ. ಇಲ್ಲಿ ಇಂಟರ್ವ್ಯೂ ಒಂದು ಸ್ಪೀಕಿಂಗ್ ಸ್ಕಿಲ್. ಓಕೆ, ನೆಕ್ಸ್ಟ್ ಕ್ವೆಶನ್, ವೈಲ್ ಟೀಚಿಂಗ್ ರೀಡಿಂಗ್ ದ ಫೋನಿಕ್ಸ್ ಮೆಥಡ್ ಹೆಲ್ಪ್ಸ್ ಲರ್ನರ್ಸ್. ಇವಾಗ ರೀಡಿಂಗ್ ಹೇಳ್ಕೊಡ್ಬೇಕಾದ್ರೆ ಯಾವುದಾದ್ರು ಒಂದು ನೀವು ಲೆಸನ್ನ ರೀಡ್ ಮಾಡಿಸ್ತಾ ಇದ್ದೀರಾ, ಆವಾಗ ರೀಡಿಂಗ್ ಮಾಡಬೇಕಾದ್ರೆ ದ ಫೋನಿಕ್ಸ್ ಮೆಥಡ್ ಹೆಲ್ಪ್ಸ್ ಲರ್ನರ್. ಫೋನಿಕ್ ಮೆಥಡ್ ಏನಕ್ಕೆ ಯೂಸ್ ಆಗುತ್ತೆ? ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಸಿ, ಅಸೋಸಿಯೇಟ್ ಲೆಟರ್ಸ್ ವಿತ್ ಸೌಂಡ್ಸ್. ಒಂದು ಲೆಟರ್ನ ಹೇಗೆ ಒಂದು ಏನು ಸೌಂಡ್ ಇದೆ ಅದರದ್ದು, ಅಥವಾ ಒಂದು ಲೆಟರ್ ಸೌಂಡ್ ರಿಲೇಷನ್ಶಿಪ್ ಏನಿದೆ ಅಂತಂದ್ಬಿಟ್ಟು ಒಂದು ಅರ್ಥ ಆದರೆ ಅವರು ರೀಡಿಂಗ್ ಕರೆಕ್ಟಾಗಿ ಮಾಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ CAT ಕ್ಯಾಟ್. ಇವಾಗ ನಾವು ಸಿ ಅಂತ ಹೇಳಬೇಕಾದ್ರೆ ಸೌಂಡ್ ಹೇಗಿದೆ, ಸಿ ಅಂತ ಇದೆ. ಆದರೆ ನಾವು ಹೇಳಬೇಕಾದ್ರೆ ಒಂದು ವರ್ಡ್ ಹೇಳಬೇಕಾದ್ರೆ CAT ಕ್ಯಾಟ್ ಕ ಅಂತ ಹೇಳ್ತೀವಿ. ಅದರದ್ದು ಸಿಗೆ ಹೇಗೆ ಉಚ್ಚಾರಣೆ ಮಾಡ್ತೀವಿ ಅಂತಂದರೆ ಕ ಅಂತ ಉಚ್ಚಾರಣೆ ಮಾಡ್ತೀವಿ, ಅಂದರೆ ಫನೆಟಿಕ್ಸ್ ಅಂತ ಹೇಳ್ತೀವಲ್ವಾ ಅದರಲ್ಲಿ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ, ಇನ್ ರೈಟಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಕೋಹರೆನ್ಸ್ ಮೀನ್ಸ್. ಇವಾಗ ಈ ಕೋಹರೆನ್ಸ್ ವರ್ಡ್ ಇದೆಯಲ್ಲ, ಇದ್ರ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ಕೋಹರೆನ್ಸ್ ಅಂತಂದರೆ ಏನು? ಕೋಹರೆನ್ಸ್ ಅಂದರೆ ಲಾಜಿಕಲ್ ಕನೆಕ್ಷನ್ ಆಫ್ ಐಡಿಯಾಸ್. ಕೋಹರೆನ್ಸ್ ಅಂತಂದರೆ ಕನೆಕ್ಷನ್ ಅಂತ ಅಂದ್ಕೊಳ್ಳಿ, ಅಥವಾ ಲಿಂಕ್ ಬಿಟ್ವೀನ್ ಟೂ ಸೆಂಟೆನ್ಸಸ್ ಅಥವಾ ಲಿಂಕ್ ಬಿಟ್ವೀನ್ ಟೂ ವರ್ಡ್ಸ್, ಕನೆಕ್ಷನ್ ಅಂತ ನೆನಪಿಟ್ಕೊಳ್ಳಿ ಕೋಹರೆನ್ಸ್ ಅಂತಂದರೆ. ಏನಕ್ಕೆ ಅಂದರೆ ಈ ವರ್ಡ್ ನಿಮಗೆ ಬಹಳ ಪೆಡಗಾಜಿಲಿ ಯೂಸ್ ಆಗುತ್ತೆ. ಕೋಹರೆನ್ಸ್ ಅಂತಂದರೆ ಕನೆಕ್ಷನ್ ಆಫ್ ಐಡಿಯಾಸ್, ಲಾಜಿಕಲ್ ಕನೆಕ್ಷನ್ ಆಫ್ ಐಡಿಯಾಸ್. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಗ್ರಾಮರ್ ವಿಡಿಯೋ ಮಾಡ್ತೀನಿ. ಪಾರ್ಟ್ 1 ಮತ್ತು ಪಾರ್ಟ್ 2 ಇದರದ್ದು ಕ್ಲಾಸಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಪಾರ್ಟ್ 1 ಪಾರ್ಟ್ 2 ನೋಡ್ಕೊಳ್ಳಿ. ಇದು ಪಾರ್ಟ್ 3.